ಟೈಮ್ ನನಗೆ ಆ ಮೇಕಿಂಗ್ ಇರ್ಬೋದು, ಆ ವಿಜುಲೇಷನ್ಸ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು. ರಾಘುದು ಕ್ಯಾಮ್ರಾ ಮಾಡಿದ್ದಾನೆ ಆ್ಯಕ್ಚುಲಿ. ರಾಘು ಫಸ್ಟ್ ಕ್ಯಾಮ್ರಾ ನನಗೆ ಫೋಟೋಶೂಟ್ ಮಾಡ್ಕೊಟ್ಟಿದ್ದ, ನಿಮ್ಮ ಕ್ಯಾಮ್ರಾಮೆನ್ನು. ಸೊ ಅವ್ನ ವರ್ಕ್ ಇರ್ಬೋದು ಆ್ಯಕ್ಚುಲಿ. ದಟ್ ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ ಅದು. ಆಮೇಲೆ ಪೇಂಟ್ ಮಾಡ್ದಂಗೆ ಮಾಡಿದ್ರೆ ನೀವು ಪ್ರತಿಯೊಂದು ಕೂಡ ಪೇಂಟ್ ಇದ್ದಂಗಿದೆ. ನಿಮಗೆ ಏನು ಆ್ಯಕ್ಷನ್ ಮೂವಿ ಅಂತ ತಕ್ಷಣ ಡಬಡ ಅಂತ ಅನ್ಸೋದು ಏನು ಅಂತಾರಲ್ಲ, ಆ್ಯಕ್ಚುಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಸೊ ಅದು ನನಗೆ ಇಷ್ಟ ಗ್ರೇಟ್ ಅನ್ನಿಸ್ತಾ. ನಮಗೂ ಆ ಟ್ರೈಲರ್ ಎಲ್ಲ ನೋಡ್ತಾ ಇದ್ದಾಗ ಒಂದು ರೆಗ್ಯುಲರಿಗೆ ನಾವು ಇಷ್ಟಪಡ್ತೀವಿ ಯಾವುದಾದ್ರು ಸಿನಿಮಾ ಟ್ರೈಲರ್ ಎಲ್ಲ. ಒಂದು ಆ್ಯಕ್ಷನ್ ಸಿನಿಮಾ ಅಂದಾಗ ಒಂದು ಆ್ಯಕ್ಷನ್ ಸಿನಿಮಾ ಥರನೇ ಕಾಣುತ್ತೆ. ನೀವೊಂದು ಹೇಳಿದ್ರಲ್ಲ ಪೇಂಟಿಂಗ್ ಥರ ಅಂತ, ಆ ಸ್ಕ್ರಿಪ್ಟ್ ಲೆವೆಲಿಂದನೂ ಅದು ಇದು ಒಂದು ಪೇಂಟಿಂಗ್ ಮಾಡೋವಾಗ ಒಂದು ಕಾಳಜಿ ಇರುತ್ತೆ ನೋಡಿ. ಸ್ವಲ್ಪ ವೇರಿಯೇಷನ್ ಆದರೂ ಅವೆಲ್ಲ ಹೊರಟಾಗುತ್ತಲ್ಲ. ನಿಮಗೆ ಪೇಂಟಿಂಗ್ ಅನ್ನೋದು ಎಕ್ಸಾಂಪಲ್, ತುಂಬ ಒಳ್ಳೆಯ ಎಕ್ಸಾಂಪಲ್ ಅದು. ಯಾವುದೇ ಒಂದು ಕೆಲಸಕ್ಕೆ ಅದು ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅನ್ನೋದನ್ನು ನೀವು ಒಂದು ಹೋಲಿಕೆ ಮಾಡಿ ಹೇಳೋದಕ್ಕೆ ಪೇಂಟಿಂಗ್ ಕೆಲಸನೇ ಹೋಲಿಕೆ ಮಾಡ್ಬೋದು. ಒಳ್ಳೆಯ ಎಕ್ಸಾಂಪಲ್ ಇದು, ಅದು ನೀವು ಹೇಳಿದ್ದು. ಇದ್ರ ಕೆಲಸನೂ ಹಂಗೆ ಮಾಡಿದ್ವಿ ನಾವು. ಪ್ರತಿಯೊಂದು ಈಗ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಓಕೆ, ಕ್ಯಾಮ್ರಾ ವರ್ಕಲ್ಲಿ ಏನೋ ಒಂದು ಸಣ್ಣದು ಕಾಂಪ್ರಮೈಸ್ ಓಕೆ, ಅಥವಾ ಬಿ ಜಿ ಎಮ್ಮಲ್ಲಿ ಒಂದು ಸಣ್ಣ ಕಾಂಪ್ರಮೈಸ್ ಓಕೆ, ಅಥವಾ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಒಂದು ಸಣ್ಣ ಈ ಥರದ 10 ಸಣ್ಣ ಕಾಂಪ್ರಮೈಸ್ಗಳು ಸೇರಿದ್ರೆ ಒಂದು ಸಿನಿಮಾ ಹೊರಟೋಗ್ಬಿಡುತ್ತೆ. ಈ ಸಣ್ಣ ಕಾಂಪ್ರಮೈಸ್ಗಳು ಕೂಡ ಆಗಬಾರ್ದು. ಆ ಕೆಲಸಗಳು ಪೇಂಟಿಂಗ್ ಕೆಲಸ ಇದೆಯಲ್ಲ ಹಂಗೆ ಮಾಡಬೇಕದು ಅಂತ, ಹಂಗೆ ಮಾಡಿರೋ ಸಿನಿಮಾ. ದಟ್ಸ್ ಗ್ರೇಟ್ ಆ್ಯಕ್ಚುಲಿ. ನಿಜ, ಅವ್ರು ಕರೆಕ್ಟಾಗಿ ಹೇಳಿದ ನನಗೆ ಅನಿಸಿದ್ದು. ಬಟ್ ಈ ಥರ ಸಿನಿಮಾ ಮಾಡ್ಬೇಕಂತ ನಿಮ್ಗೆ ಯಾವಾಗ ನಿಮಗೆ ಅನಿಸಿದ್ದು ನಿಮ್ಗೆ ಆ್ಯಕ್ಚುಲಿ? ಅಂದರೆ ಇದೇ ಥರ ಮಾಡ್ಬೇಕು ನಾನು. ಯಾಕೆಂದರೆ ಕಿರಣ್ ರಾಜ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಅವ್ರು ರೊಮ್ಯಾಂಟಿಕಾಗಿ ಕಾಣಿಸ್ಬೇಕು ಅನ್ನೋಷ್ಟು ಜನ ಇದ್ದೇ ಇರ್ತಾರೆ ಆ್ಯಕ್ಚುಲಿ, ಆ ಲುಕ್ ಅಂತಲ್ಲ. ಬಟ್ ಬೇರೆ ಲುಕ್ ತೊಗೊಳ್ಳೋದು, ಆ ಟ್ರಾನ್ಸ್ಫಾರ್ಮೇಷನ್ಸ್ ಇದೆಯಲ್ಲ, ಇಟ್ಸ್ ನಾಟ್ ಈಸಿ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಅದೆಲ್ಲ ಹೇಗೆ? ಯಾವಾಗಲೂ ಇದ್ದಿದ್ದೇ ಕನಸು. ಬಟ್ ಅದೇ ಹೇಳ್ತಿಲ್ಲ, ಅವಕಾಶ ಎಷ್ಟು ದಾರಿ ಮಾಡ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ನ ಯಾವ ರೀತಿ ಜನ ಇಷ್ಟಪಡ್ತಿದ್ದಾರೆ, ಬಿಕಾಸ್ ನನಗೆ ಸಿಕ್ಕಿರೋಂಥ ಅವಕಾಶ, ಸಿಕ್ಕಿರೋಂಥ ಪಾತ್ರ ಆ ಥರದ್ದು. ಅದರಲ್ಲಿ ನಾನು 100% ಕೊಟ್ಟು ಆ ಪಾತ್ರ ಜನಕ್ಕಷ್ಟು ಕನೆಕ್ಟ್ ಆಗಿದೆ. ಅದು ಎಷ್ಟು ಕನ್ವೀನಿಯೆಂಟ್ ಆಗೋಗಿತ್ತು ಅಂತಂದರೆ, ಈವನ್ ಫಾರ್ ಮೇಕರ್ಸ್, ಬಿಕಾಸ್ ಜನ ಆಲ್ರೆಡಿ ನನ್ನ ಆ ಥರ ಇಷ್ಟಪಟ್ಟಿದ್ದಾರೆ. ಅದೇ ನನಗೆ ಮತ್ತೆ ರಿಪೀಟೆಡ್ ಆಗಿ ಸಿಕ್ತಿತ್ತು. ಸೊ ಹೊಸದಾಗಿ ಜನಗಳಿಗೆ ಪ್ರೆಸೆಂಟ್ ಆಗೋದಕ್ಕೆ ಬೇರೆ ಅವಕಾಶನೇ ಇರ್ತಿರಲಿಲ್ಲ. ಆ್ಯಂಡ್ ಪ್ರಾಕ್ಟಿಕಲ್ ನನಗೆ ಒಂದು ಸತ್ಯ ಗೊತ್ತಿದೆ, ಇನ್ನೊಂದು 2 ವರ್ಷ ಆ ಕ್ಯಾರೆಕ್ಟರ್ ಎಷ್ಟಾಗ್ತಿತ್ತೇನೋ ಹಬ್ಬ ಅಂದರೆ, ಆಮೇಲೆ ಮತ್ತೆ ಬೋರ್ ಆಗ್ತಿತ್ತು. ಆ ಕ್ಯಾರೆಕ್ಟರ್ ಬೋರ್ ಆಗೋ ಜೊತೆ ನಾನು ಬೋರ್ ಆಗೋಗ್ತಿದ್ದೆ. ಸೊ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವಕಾಶನೇ ಇರ್ತಿರಲಿಲ್ಲ. ಸೊ ಯೂಶ್ವಲಿ ನಾನು ಅದನ್ನು ಯಾವಾಗಲೂ ಅನ್ಕೋತೀನಿ, ಯಾವಾಗ ಕಂಫರ್ಟೇಬಲ್ ಅನಿಸುತ್ತೆ ಆಗಲಿಂದ ಔಟ್ ಆಗಿಬಿಡ್ಬೇಕು. ಸೊ ಅದೇ ಹೇಳ್ತಿಲ್ಲ, ಯಾವಾಗಲೂ ಇತ್ತು ಈ ಥರ ಆ್ಯಕ್ಷನ್ ಈ ಥರ ಎಲ್ಲ ಮಾಡಬೇಕು ಅಂತ. ಬಟ್ ಅವಕಾಶ ಸಿಗೋದು ಇಂಪಾರ್ಟೆಂಟ್ ಅಲ್ಲ. ಹೌದು. ಜಸ್ಟ್ ಅದೊಂದು ಫೋಟೋ ನಿಮ್ಮ ಹಿಂದೆ ನೋಡಿ. ಆ್ಯಕ್ಚುಲಿ ಅದೊಂದು ಫೋಟೋ ಸಾಕು ನಿಮ್ಮ ಸಿನಿಮಾ ಏನು ಹೇಳುತ್ತೆ, ಅಥವಾ ವಾಟ್ ಈಸ್ ದ. ತುಂಬ ಜನ ಅದು ಕಿರಣ್ ರಾಜ ಇದು ಅದೇ ಹೇಳಕ್ ಬಂದೆ ಆ್ಯಕ್ಚುಲಿ. ಎಲ್ಲರೂ ಹಂಗೆ ಹೇಳ್ತಾರೆ ಕಿರಣ್ ರಾಜ ಇದು ಅಂತ. ಅಂದರೆ ಸ್ಟಾರ್ಟಿಂಗ್ ಇವರು ಈ ಥರ ನನ್ನ ಇಟ್ಕೊಂಡು ಈ ಥರ ಒಂದು ಸಿನಿಮಾ ಮಾಡಬೇಕು ಅದೆಲ್ಲ ಅಂದಾಗ ಒಬ್ಬ ಪಾಸಿಟಿವ್ ಆಗಿ ಹೇಳಿಲ್ಲ ಗೊತ್ತಾ. ಅಂದರೆ ಹೌದು ಮಾಡಿ ಒಳ್ಳೆ ಒಬ್ಬ ಹೇಳಿಲ್ಲ. ಎಲ್ಲ ಲೈಕ್ ಸೀರಿಯಲ್ನ ಯಾಕೆ ಹಾಕೋತೀರಾ, ಸೀರಿಯಲ್ಗೆ ಯಾರು ಸಿನಿಮಾಗೆ ಬರ್ತಾರೆ, ಆ್ಯಕ್ಷನ್ ಸಿನಿಮಾನ ಹಾಗೆ ಹಿಂಗೆ ಆ ಥರ ಒಂದಷ್ಟೇ ಹೇಳ್ತಿದ್ರು. ಆಗ ಮಾಡಿದ ಫೋಟೋಶೂಟ್ ಇದೊಂಥರ. ಈ ಫೋಟೋಶೂಟ್ ಆದಮೇಲೆ ಇನ್ಯಾವನೂ ಮಾತಾಡಲಿಲ್ಲ. ಸಾಕು, ನಾನು ಅದೇ ಹೇಳ್ಬೇಕಂತ. ಬಟ್ ನಿಮಗೆ ಯಾಕೆ ಕಿರಣ್ ರಾಜ್ ಬೇಕಂತ ಅನ್ನಿಸ್ತು? ಅಂದರೆ ಯಾವ ಪಾಯಿಂಟ್ ಆಫ್ ಅಲ್ಲಿ? ಅಲ್ಲ, ನಾವು ಹಿಂದೆ ಸಿನಿಮಾ ಮಾಡಿದ್ವಲ್ಲ, ನಾನು ತುಂಬ ಸೂಕ್ಷ್ಮ ಗಮನಿಸಿದ್ದೆ. ಮಾಸ್ ಹೀರೋ ಇದ್ದಾನೆ ಇವ್ರೊಳಗೆ ಅನ್ನೋದಲ್ಲಿ ಗೊತ್ತಾಗ್ತಾಯಿತ್ತು ನಮಗೆ. ಅದನ್ನು ನಾವು ನೋಡೋ ದೃಷ್ಟಿ ಅಂದರೆ, ಮಾಸ್ ಅಂದ ತಕ್ಷಣವೇ ಎಲ್ಲರೂ ಏನು ಅಂದ್ಕೋತಾರೆ, ಫುಲ್ ಹಿಂಗೆ ಬಾಡಿ ಮಾಡ್ಕೊಂಡಿರ್ಬೇಕು, ಹಿಂಗೆ ಎದೆ ಮುಂದಿರಬೇಕು, ದಪ್ಪ ಮುಖ ಇರಬೇಕು, ಹಾರ್ಡ್ ಸ್ಕಿನ್ ಇರಬೇಕು, ರೆಡ್ ಐಸ್ ಇರಬೇಕು. ಅದಲ್ಲ, ನಿಮಗೆ ಒಬ್ಬ ಆರ್ಟಿಸ್ಟ್ ಅವ್ರು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರೆ, ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ ನಿಮ್ಗೇನಾದರೂ ಅಲ್ಲಿ ಗೊತ್ತಾಗತ್ತೆ. ಅದನ್ನ ಹೇಳೋಕ್ಕೆ ಬರಲ್ಲ, ಅದು ಹೇಳೋಕ್ಕಾಗಲ್ಲ. ಅದು ಕಣ್ಣು ಅಂತಾರಲ್ಲ. ಹೌದು. ಬಟ್ ನನಗೆ ಬರ್ತೀನಿ ಆ್ಯಕ್ಚುಲಿ. ಬಟ್ ನನಗೆ ಹೇಳ್ತೀನಿ, ಈಸ್ ಅ ಬೆಸ್ಟ್ ಪರ್ಸನ್ ಅಂತ ನನಗೆ ಅನ್ಸುತ್ತೆ ಲೈಫಲ್ಲಿ ನಿಮ್ಗೆ ಸಿಕ್ಕಿರೋದು. ಯಾಕೆಂತಂದರೆ ಈ ಥರ ಒಬ್ಬ ವ್ಯಕ್ತಿನ ಬೇರೆ ಥರ ಟರ್ನ್ ಮಾಡೋದಿದೆಯಲ್ಲ, ಅಂದರೆ ಅಫ್ಕೋರ್ಸ್ ನಿಮ್ಮಲ್ಲಿ ಇರ್ಬೋದು, ಬಟ್ ಆ ಥರ ವ್ಯಕ್ತಿ ಬರ್ಬೇಕಾಗ್ತದೆ. ನಾವೇ ಅಂದರೆ ಮಾಡೋದಕ್ಕಿಂತ ಯಾಕೆ ನಂಗೆ ಸಿಕ್ಕಿರೋಂಥ ಬೆಸ್ಟ್ ಪರ್ಸನ್ ಅಂತ ಹೇಳ್ತೀನಿ ಅಂದರೆ, ಬಿಕಾಸ್ ಈ ಒಂದು ಪ್ರಾಜೆಕ್ಟ್ಗೆ, ಈ ಒಂದು ಬಜೆಟ್ಗೆ ಯಾರನ್ನು ಬೇಕಾದ್ರೂ ಕರ್ಕೋಬೋದಿತ್ತು ಇವರು, ಅಲ್ವಾ? ಅಷ್ಟು ಜನ ಇಲ್ಲ ಅಂತಿರ್ಬೇಕಾದ್ರೆ ಒಂದು ಹಠ ಹಿಡಿದು ಇಲ್ಲ ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ಒಂದು, ಅದಕ್ಕಾದರೂ ಲೈಕ್ ಐ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಹಿಮ್.